ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನಿವತ್ತು ಆಲ್ಕಲೈನ್ ವಾಟರ್ ಅಂತ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಆಲ್ಕಲೈನ್ ವಾಟರ್ ಅಂದರೆ ಏನು ಮತ್ತೇನೂ ಅಲ್ಲ, ಅದು ಮಿನರಲ್ ವಾಟರು. ಬಟ್ ಅದನ್ನು ನಾವು ಡೈರೆಕ್ಟ್ ಪ್ಯೂರಿಫೈಯರಿಂದ ತೊಗೊಂಡು ಮಿನರಲ್ ವಾಟರ್ ಕುಡಿದ್ರೆ ಪ್ಯೂರಿಫೈಯರಲ್ಲಿ ಇದು ಎಲೆಕ್ಟ್ರಿಸಿಟಿ ಮಿಕ್ಸ್ ಆಗಿರುತ್ತೆ. ಎಲೆಕ್ಟ್ರಿಕ್ಕಿಂದ ಅದು ವಾಟರ್ ಪ್ಯೂರಿಫೈ ಆಗಿ ಬಂದಿರುತ್ತೆ. ಹಾಗಾಗಿ ಅದು ಅಷ್ಟೊಂದು ಪೂರ್ತಿ ಪೌಷ್ಟಿಕಾಂಶಗಳೆಲ್ಲ ಇರಲ್ಲ. ಆದ್ದರಿಂದ ನಾವು ಮನೆಯಲ್ಲಿ ಮಾಡೋ ಆಲ್ಕಲೈನ್ ವಾಟರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಹೇರಳವಾಗಿರುತ್ತೆ. ಬಾವಿ ನೀರಲ್ಲೂ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆ. ನದಿ ನೀರು ಯಾವುದು ನ್ಯಾಚುರಲ್ ಆಗಿ ನೀರು ಬಂದಿರುತ್ತೋ ಅದರಲ್ಲೆಲ್ಲ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆ. ಅದು ನಾವು ಹೆಚ್ಚು ಪೌಷ್ಟಿಕಾಂಶಗಳನ್ನು ಪ್ಯೂರಿಫೈಯರ್ ನೀರಿಂದನೇ ಹೆಚ್ಚಾಗಿ ಪೌಷ್ಟಿಕಾಂಶಗಳನ್ನು ನಾವು ಉತ್ಪನ್ನ ಮಾಡ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾವು ಈ ತರಕಾರಿಗಳನ್ನ ನೀರಲ್ಲಿ ಒಂದು ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ನಮಗೆ ಪೌಷ್ಟಿಕಾಂಶಗಳು ಹೇರಳವಾಗಿ ಸಿಗುತ್ತವೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ, ನಿಂಬೆಹಣ್ಣು ಮತ್ತು ಬೀಟ್ರೂಟು ಇವುಗಳೆಲ್ಲ ಖನಿಜಾಂಶಗಳು ತುಂಬ ಹೇರಳವಾಗಿ ಹೊಂದಿರೋ ತರಕಾರಿಗಳು. ಇವುಗಳನ್ನ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಕುಡಿಯೋದ್ರಿಂದ ತುಂಬ ಆರೋಗ್ಯ ಸುಧಾರಣೆ ಆಗುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ, ಹೊಟ್ಟೆ ಪ್ರಾಬ್ಲಮ್ ಆಗಲಿ, ಲಿವರ್ ಪ್ರಾಬ್ಲಮ್ ಆಗಲಿ, ಯಾವುದೇ ಪ್ರಾಬ್ಲಮ್ ಇದ್ದರೂ ಅದು ಸಾಲ್ವ್ ಆಗುತ್ತೆ. ನೋಡಿ, ಕಂಟೈನರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಒಂದು 3/4 ಭಾಗ ಹಾಕ್ಕೋಬೇಕು ನೀರು, ಕುಡಿಯೋ ನೀರು. ಇದಕ್ಕೆ ಇವಾಗ ತರಕಾರಿಗಳನ್ನ ಕಟ್ ಮಾಡಿ ಸ್ಲೈಸ್ ಮಾಡಿ ಹಾಕಬೇಕು. ಸೌತೆಕಾಯಿ ನೋಡಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟನ್ನು ಸ್ಲೈಸ್ ಮಾಡಬೇಕು. ಇದು ನೋಡಿ, ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ. ಅರ್ಧ ಬೀಟ್ರೂಟ್ ಸಾಕು. ನಿಂಬೆಹಣ್ಣನ್ನು ಕೂಡ ಅಷ್ಟೇ, ಅರ್ಧ ಸಾಕಾಗುತ್ತೆ. ತುಂಬ ಚಿಕ್ಕದಾಗಿ ಹೋಳು ಮಾಡೋದೇನು ಬೇಡ. ಸ್ವಲ್ಪ ದೊಡ್ಡದಾಗಿ ಇದ್ದರೂ ಪರವಾಗಿಲ್ಲ. ಯಾಕಂದರೆ ಅದನ್ನು ಏನು ತಿನ್ನಲ್ಲ, ಅದರಿಂದ ಬಂದಿರೋ ನೀರನ್ನು ಕುಡಿಬೇಕು. ಆ ನೀರಲ್ಲಿ ತುಂಬ ಹೇರಳವಾಗಿ ಖನಿಜಾಂಶಗಳು ಇರುತ್ತವೆ. ಆಲ್ಕಲೈನ್ ಅಂದರೆ ಅದು ಖನಿಜಾಂಶ ಎಲ್ಲ ಹೊಂದಿರೋ ನೀರುಗಳು. ಅಂದರೆ ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು ಮತ್ತು ಪೊಟ್ಯಾಷಿಯಮ್ಮು ಎಲ್ಲ ಹೇರಳವಾಗಿ ಇರುತ್ತೆ. ಆ ನೀರು ಕುಡಿಯೋದ್ರಿಂದ ನಮಗೆ ಆರೋಗ್ಯ ಎಲ್ಲ ಸುಧಾರಣೆ ಆಗುತ್ತೆ. ಲಿವರ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಕಂಟಿನ್ಯೂ ಆಗಿ ಒಂದು 15 ದಿವಸ ಈ ನೀರು ಕುಡಿಬೇಕು. ರಾತ್ರಿಯೇ ಈ ನೀರಲ್ಲಿ ಈ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಹೊತ್ತು ನೀರು ಕುಡಿದ್ರೆ ಅದು ತುಂಬ ಒಳ್ಳೆಯ ಆರೋಗ್ಯವಾಗಿರೋ ನೀರಾಗಿರುತ್ತೆ. ಇದು ನೋಡಿ, ಇವಾಗ ಕಂಟೈನರ್ಗೆ ಈ ತರಕಾರಿನೆಲ್ಲ ಹಾಕ್ಕೋಬೇಕು. ಸೌತೆಕಾಯಿ ಹಾಕ್ತಿದ್ದೀನಿ, ಬೀಟ್ರೂಟು, ಒಂದು 5-6 ಸ್ಲೈಸ್ ಹಾಕಬೇಕು. ಬೀಟ್ರೂಟು ಅರ್ಧ ಭಾಗ ಅಥವಾ 1/4 ಭಾಗ ಬೀಟ್ರೂಟ್ ಆದರೆ ಸಾಕು. ಕ್ಯಾರೆಟು ಒಂದು 5-6 ಸ್ಲೈಸ್ ಹಾಕಬೇಕು. ಇದು ಒಂದು 3/4 ಲೀಟ್ರ್ ನೀರಿದೆ. ಸೌತೆಕಾಯಲ್ಲಿ ತುಂಬ ನೀರಿನ ಅಂಶ ಚೆನ್ನಾಗಿರುತ್ತೆ, ನ್ಯಾಚುರಲ್ ವಾಟರ್ ಇರುತ್ತೆ ಅದರಲ್ಲಿ. ಹಾಗಾಗಿ ಸೌತೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಊಟ ಮಾಡುವಾಗ ಸೈಡ್ ಡಿಶ್ ಅಂತ ಸೌತೆಕಾಯಿ, ಕ್ಯಾರೆಟು ಅದೆಲ್ಲ ತಿಂತಾರೆ. ಎಲ್ಲ ತಿಂದ ಊಟ ಎಲ್ಲ ಚೆನ್ನಾಗಿ ಜೀರ್ಣ ಆಗಬೇಕು ಅಂದರೆ ಈ ಥರ ತರಕಾರಿ ಎಲ್ಲ ಸೈಡ್ಸಾಗಿ ತಿನ್ನಬೇಕು. ನಿಂಬೆಹಣ್ಣಿನಲ್ಲಿ ಸಿಟ್ರಸ್ ಅಂಶ ಜಾಸ್ತಿ ಇರುತ್ತೆ. ಸಿಟ್ರಸ್ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದು ನೋಡಿ, ಕೊತ್ತಂಬರಿ ತುಂಬ ಸಣ್ಣಕ್ಕೇನು ಕಟ್ ಮಾಡೋದು ಬೇಡ, ಹಾಗೆ ಕಡ್ಡಿನೂ ಹಾಕಬೇಕು. ಕಡ್ಡಿನೂ ಒಳ್ಳೆಯದು, ಅದರಲ್ಲೇ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ. ಇದು ನೋಡಿ, ಪುದೀನ ಜೀರ್ಣಕ್ಕೆ ತುಂಬ ಒಳ್ಳೆಯದು, ಜೀರ್ಣಕಾರಕ ಆಗಿರುತ್ತೆ. ಇದನ್ನೆಲ್ಲ ಹಾಕಿ ಒಂದು ಮುಚ್ಚಳ ತೊಗೊಂಡು ಟೈಟಾಗಿ ಮುಚ್ಚಿ ಒಂದು 4 ಅವರ್, ಮಿನಿಮಮ್ 4 ಅವರ್ ಅಂತೂ ಇಡಲೇಬೇಕು. ಆಗ ತರಕಾರಿಯಲ್ಲಿರೋ ಪೌಷ್ಟಿಕಾಂಶಗಳಲ್ಲೆಲ್ಲ ಅದರಲ್ಲಿ ನೀರಲ್ಲಿ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಆ ನೀರು ತುಂಬ ಆರೋಗ್ಯಯುತವಾಗಿರುತ್ತೆ. ಲಿವರ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಏನೇ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಸಾಲ್ವ್ ಆಗುತ್ತೆ ಈ ನೀರು ಕುಡಿಯೋದ್ರಿಂದ. ಸಾಧ್ಯ ಆದರೆ ದಿನ ಮಾಡ್ಕೊಂಡು ಕುಡಿಬೋದು.
ಪ್ಯೂರಿಫೈಯರ್ ನೀರೂ ಅಷ್ಟೇ, ಇದೂ ಮಿನರಲ್ ವಾಟರೇ. ಬಟ್ ಏನಂದರೆ ಇದು ಎಲೆಕ್ಟ್ರಿಕ್ಕಿಂದ ಬಂದಿರೋದ್ರಿಂದ ಸ್ವಲ್ಪ ಅದು ಎಲೆಕ್ಟ್ರಿಕ್ ಫೈರ್ ಇದಾಗಿರುತ್ತೆ, ಹಾಗಾಗಿ ಅಷ್ಟೊಂದು 100% ಪ್ಯೂರ್ ಅಲ್ಲ. ಇದು ನೋಡಿ ಒಂದು ಮಣ್ಣಿನ ಪಾಟ್ ಇದು. ಈ ಪಾಟಲ್ಲೂ ಅಷ್ಟೇ ಕುಡಿಯೋ ನೀರು ಹಾಕಿಟ್ಬಿಟ್ಟು ರಾತ್ರಿ ಹಾಕಿಟ್ಬಿಟ್ರೆ ಬೆಳಗ್ಗೆ ಈ ನೀರು ಅಷ್ಟರಲ್ಲಿ ಎಲ್ಲ ಅದರಲ್ಲಿ ಮಿನರಲ್ಸ್ ಎಲ್ಲ ಸೇರಿಕೊಂಡಿರುತ್ತೆ. ಅದರಲ್ಲಿರೋ ಟಾಕ್ಸಿನ್ ಎಲ್ಲ ಹೋಗಿ ನಮ್ಮ ಹೊಟ್ಟೆಲೆಲ್ಲ ಡಿಟಾಕ್ಸಿನ್ ಮಾಡುತ್ತೆ ಅದು. ಈ ನೀರು ಕೂಡ ತುಂಬ ಒಳ್ಳೆಯದು. ಇದು ಆಲ್ಕಲೈನ್ ವಾಟರೇ. ಏನಂದರೆ ಇದು 8 ಅವರು ಇದರಲ್ಲೇ ಇರಬೇಕು ನೀರು, ಆಗ ಅದು ಕನ್ವರ್ಟ್ ಆಗಿರುತ್ತೆ ಆಲ್ಕಲೈನ್ ವಾಟರ್ಗೆ. ಇದು ನೋಡಿ ತಾಮ್ರದ ಒಂದು ವಾಟರ್ ಬಾಟಲು. ಈ ತಾಮ್ರದ ವಾಟರ್ ಬಾಟ್ಲಲ್ಲಿ ರಾತ್ರಿ ನಾವು ನೀರು ತುಂಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇದು ತುಂಬ ಒಳ್ಳೆಯ ಪ್ಯೂರ್ ನೀರಾಗಿ ಕನ್ವರ್ಟ್ ಆಗಿರುತ್ತೆ. 8 ಅವರ್ವರೆಗೂ ಇದು ಇದರಲ್ಲೇ ಇರಬೇಕು, ಬಾಟ್ಲಲ್ಲೇ ಇರಬೇಕು. ಆಗ ಇದು ಕಂಪ್ಲೀಟಾಗಿ ಆರೋಗ್ಯವಂತವಾದ ನೀರಾಗಿರುತ್ತೆ. ಇದನ್ನು ಕುಡಿಯೋದ್ರಿಂದನೂ ತುಂಬಾ ಒಳ್ಳೆಯದು, ಆರೋಗ್ಯ ಚೆನ್ನಾಗಿ ಸುಧಾರಿಸುತ್ತೆ. ಆಮೇಲೆ ಚರ್ಮದ ಕಾಂತಿನೂ ಜಾಸ್ತಿ ಆಗುತ್ತೆ. ಇದು ನೋಡಿ ವಾಟರ್ ಪಾಟು, ಆಮೇಲೆ ತರಕಾರಿ ನೀರು ಮತ್ತು ತಾಮ್ರದ ಬಾಟಲು, ಇವು 3 ಆಲ್ಕಲೈನ್ ವಾಟರ್ಗಳೇ. ಇದು ನೋಡಿ ಬೀಟ್ರೂಟ್ ಸ್ವಲ್ಪ ಕಲರ್ ಬಿಟ್ಕೊಂಡಿದೆ. ಇದು ನಾನು ನೆನೆಸಿಟ್ಟು 4 ಅವರ್ಸ್ ಆಯಿತು. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಹುಳಿ ಇರುತ್ತೆ. ನಾನು ಸ್ವಲ್ಪ ಕುಡಿತೀನಿ, ಜಾಸ್ತಿ ಕುಡಿಯಲ್ಲ. ನಿಮಗೆ ಯಾವ ಥರ ಬೇಕಾದರೂ ಕುಡಿಬೋದು, ಸ್ವಲ್ಪ ಬೇಕಾದರೂ ಕುಡಿಬೋದು. ಆಗಾಗ ಸ್ವಲ್ಪ ಕುಡಿದ್ರೂ ಒಳ್ಳೆಯದೇ. ಥ್ಯಾಂಕ್ ಯು ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ.